ಚನ್ನಪಟ್ಟಣ ಬೈ ಎಲೆಕ್ಷನ್. ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ಫೈಟ್ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ ಸಿಕ್ಕಾಪಟ್ಟೆ ನಡೀತಾ ಇದೆ. ಅಂದ್ರೆ ಎರಡೂ ಪಕ್ಷಗಳು ಮೈತ್ರಿ ಆಗ್ಬಿಟ್ಟಿದಾವೆ. ನಮ್ಮ ಪಕ್ಷಕ್ಕೆ ಬೇಕು ಟಿಕೆಟ್, ನಮ್ಮ ನಾಯಕರಿಗೆ ಬೇಕು ಟಿಕೆಟ್ ಅಂತ ಹೇಳಿ ಹೊಡೆದಾಡ್ಕೊಳ್ತಾ ಇದ್ದಾರೆ ಒಬ್ಬರಿಗೊಬ್ರು. ಈಗ ಚನ್ನಪಟ್ಟಣ ವಿಚಾರದಲ್ಲಿ BY ವಿಜಯೇಂದ್ರ ದೂರ ಆಗಿದ್ದಾರೆ. ಚನ್ನಪಟ್ಟಣ ವಾರ್ನಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ಅಂತರವನ್ನ ಕಾಯ್ದುಕೊಂಡಿದ್ ಯಾಕೆ? ಹಾಗಾದ್ರೆ ಯಾವ ಸಭೆಗಳಲ್ಲೂ BY ವಿಜಯೇಂದ್ರ ಕಾಣಿಸಿಕೊಳ್ತಾ ಇಲ್ಲ, ಭಾಗಿಯಾಗ್ತಾ ಇಲ್ಲ. JP ನಡ್ಡಾ ಭೇಟಿ ವೇಳೆಯೂ BY ವಿಜಯೇಂದ್ರ ಕಾಣಿಸಿಕೊಂಡಿಲ್ಲ. JP ನಡ್ಡಾ ಭೇಟಿಯಾಗಿದ್ದ ಅಶೋಕ್, ಅಶ್ವಥ್ ನಾರಾಯಣ ದೆಹಲಿಗೆ ತೆರಳದೆ ಬೆಂಗಳೂರಿನಲ್ಲೇ ಉಳಿದಿದ್ದಾರೆ. BY ವಿಜಯೇಂದ್ರ ಯೋಗೇಶ್ವರ್ ಮಧ್ಯೆ ಸಂಬಂಧ ಹಳಸಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರಿಂದಾನೆ BY ವಿಜಯೇಂದ್ರ CP ಯೋಗೇಶ್ವರ್ ರಾಜಕೀಯ ಸಂಬಂಧ ಅಷ್ಟಕ್ಕಷ್ಟೇ ಈ ಮೊದಲಿನಿಂದಲೂ ಕೂಡ. ಚನ್ನಪಟ್ಟಣದ ಮೇಲೆ ಆಸಕ್ತಿ ತೋರಿಸ್ತಾ ಇಲ್ಲ BY ವಿಜಯೇಂದ್ರ. ಯೋಗೇಶ್ವರ್ಗೆ ಟಿಕೆಟ್ ನೀಡೋದಕ್ಕೆ ವಿಜಯೇಂದ್ರಗೂ ಮನಸ್ಸಿಲ್ಲ. ಆದರೂ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ. ಚನ್ನಪಟ್ಟಣ ಜವಾಬ್ದಾರಿಯನ್ನ ಅಶೋಕ್ಗೆ BY ವಿಜಯೇಂದ್ರ ಅವರು ವಹಿಸಿಬಿಟ್ಟಿದ್ದಾರೆ. ಅಶೋಕ್ಗೆ ಜವಾಬ್ದಾರಿ ಕೊಟ್ಟು ತಟಸ್ಥರಾಗಿನೇ ಉಳ್ಕೊಂಡ್ಬಿಟ್ಟಿದ್ದಾರೆ ವಿಜಯೇಂದ್ರ. ನೀವೇನಾದ್ರೂ ಮಾಡ್ಕೊಡ್ರಪ್ಪ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ. ಮೊನ್ನೆ ದೆಹಲಿಯಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಅಲ್ಲಿ ಕೇವಲ ಸಂಸದರಿರ್ತಾರೆ. ಅಂದ್ರೆ ಸೋಮಣ್ಣ ಆಗಿರ್ಬಹುದು, ಮತ್ತೆ ಬೊಮ್ಮಾಯಿ ಆಗಿರ್ಬಹುದು, ಹೀಗೆ ಘಟಾನುಘಟಿ ನಾಯಕರು ಇರ್ತಾರೆ. ಆ ಸಂದರ್ಭದಲ್ಲಿ ಮೊದಲಿಗೆ CP ಯೋಗೇಶ್ವರ್ ಅವರು ಬರ್ತಾರೆ. ನನಗೆ ಟಿಕೆಟ್ ಬೇಕೇ ಬೇಕು, ಇಲ್ಲ ಅಂತ ಅಂದ್ರೆ ನಾನು ಪಕ್ಷೇತರವಾಗಿಯೂ ಕೂಡ ಸ್ವತಂತ್ರವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಕೂಡ ಎಚ್ಚರಿಕೆಯನ್ನ ಕೊಟ್ಟು ಬಂದಿದ್ದಾರೆ. ಅದಾದ ನಂತರ ಅಲ್ಲಿ ಕುಮಾರಸ್ವಾಮಿ ಅವರು ಹೋಗ್ತಾರೆ. CP ಯೋಗೇಶ್ವರ್ ಏನ್ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರಲ್ಲ, ಇದರ ವಿರುದ್ಧ ಕುಮಾರಸ್ವಾಮಿ ಅವರು ಬಿಜೆಪಿಯ ಸಂಸದರೊಟ್ಟಿಗೆ ಮಾತನಾಡಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಯಾಕೆ BY ವಿಜಯೇಂದ್ರ ಅವರು ಕಾಣಿಸಿಕೊಳ್ತಾನೆ ಇಲ್ಲ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಯಾಕೆ ತಲೆ ಕೆಡಿಸಿಕೊಳ್ತಾ ಇಲ್ಲ BY ವಿಜಯೇಂದ್ರ ಅನ್ನೋ ಪ್ರಶ್ನೆ ಇದ್ದೇ ಇತ್ತು. ಆದ್ರೆ ಅವರು ದೂರ ಉಳಿದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಚನ್ನಪಟ್ಟಣದ ಬೈ ಎಲೆಕ್ಷನ್ ಜವಾಬ್ದಾರಿಯನ್ನ ಅಥವಾ ಟಿಕೆಟ್ ಹಂಚಿಕೆಯ ವಿಚಾರವನ್ನ ಎಲ್ಲವನ್ನೂ ಕೂಡ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರ ಹೆಗಲಿಗೆ ಕೊಟ್ಟು ಬಿಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಇದೆಲ್ಲದರ ನಡುವೆ CP ಯೋಗೇಶ್ವರ್ ಮತ್ತು BY ವಿಜಯೇಂದ್ರ ಅವರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.